ನಿಮಗೂ ಇದೇ ಥರ ಕೈ ಕಾಲು ಒಡೆದು ಬೇರ್ಕ್ ಬಿಡ್ತಾ ಇದೆಯಾ? ಹಾಗಿದ್ರೆ ವಿಡಿಯೋ ನಿಮಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಈಗೀಗ ತುಂಬಾ ಜನರಿಗೆ ಕಾಮನ್ ಆಗಿ ಕಾಣ್ತಾ ಇರೋದು ಒಂದು ಪ್ರಾಬ್ಲಮ್ ಅಂದ್ರೆ ಕೈ ಕಾಲು ಒಡೆಯೋದು. ಇದನ್ನ ತುಂಬಾ ಜನ ಕೇವಲ ಡ್ರೈ ಸ್ಕಿನ್ ಇರ್ಬೋದು ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗಿದ್ರೆ ಕೈ ಕಾಲು ಹೊಡಿತಾ ಇದೆ ಅಂದ್ರೆ ನಿಮ್ಗೆ ಏನೆಲ್ಲ ಆಗಿರೋ ಸಾಧ್ಯತೆ ಇದೆ ಅಂತ ಇವತ್ತು ನೋಡೋಣ ಬನ್ನಿ. ಮೊದಲನೇದಾಗಿ ಬಂದ್ಬಿಟ್ಟು ಎಕ್ಸಿರೋಸಿಸ್ ಅಂದ್ರೆ ಇದು ಒಂದು ಡ್ರೈ ಸ್ಕಿನ್ ಲಕ್ಷಣ. ಅತಿಯಾಗಿ ಸೋಪ್ ಯೂಸ್ ಮಾಡೋದ್ರಿಂದ ಇರ್ಬೋದು, ಅಥವಾ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಅಲ್ಲಿ ಏನು ಎಲಾಸ್ಟಿಸಿಟಿ, ಕೊಲಾಜನ್ ಕಳ್ಕೊಂತಾರಲ್ಲ, ಅದರಿಂದ ಆಗೋ ಒಂದು ಕಂಡೀಷನ್ ನಾವು ಎಕ್ಸಿರೋಸಿಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಬಂದ್ಬಿಟ್ಟು ಫಂಗಲ್ ಇನ್ಫೆಕ್ಷನ್. ಇದರಲ್ಲಿ ನಿಮಗೆ ಇಚಿಂಗ್ ಅಂದ್ರೆ ತುರ್ಕೆ ಬಹಳ ಇರುತ್ತೆ. ಮತ್ತೆ ಇದರಲ್ಲಿ ನಿಮಗೆ ಕೈ ಮತ್ತೆ ಕಾಲಿನ ಬೆರಳುಗಳ ಮಧ್ಯೆ ನಿಮಗೆ ವೈಟ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು ಒಂದು ಕೈ ಎರಡು ಕಾಲ್ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ಪಾಮೋಪ್ಲಾಂಟರ್ ಸೋರಿಯಾಸಿಸ್. ಇದರಲ್ಲಿ ನಿಮಗೆ ಉರಿ ಮತ್ತೆ ಇಚಿಂಗ್ ಗಿಂತ ಜಾಸ್ತಿ ನೋಡೋಕೆ ಏನ್ ಸಿಗುತ್ತೆ ಅಂದ್ರೆ ಕ್ರ್ಯಾಕ್ಸ್ ಅಂದ್ರೆ ಬಿರುಕುಗಳು ಬಹಳ ಜಾಸ್ತಿ ನೋಡೋಕೆ ಸಿಗುತ್ತೆ. ಅದ್ರ ಜೊತೆ ನಿಮಗೆ ರಕ್ತ ಬರೋದು, ಸ್ವಲ್ಪ ಉರಿ ಆಗೋದು, ಮತ್ತೆ ಬೇರೆ ಬಾಡಿಯಲ್ಲಿ ಸೋರಿಯಾಸಿಸ್ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು. ನಾಲ್ಕನೇದಾಗಿ ಬಂದ್ಬಿಟ್ಟು ಹ್ಯಾಂಡ್ ಅಂಡ್ ಫುಟ್ ಎಕ್ಸಿಮಾ. ಅಂದ್ರೆ ನೀವು ಯಾವ್ದಾರ ಡಿಟರ್ಜೆಂಟ್ ಯೂಸ್ ಮಾಡಿದಾಗ, ಅಥವಾ ಜಾಸ್ತಿ ಹೊತ್ತು ನೀರಲ್ಲಿ ಕೆಲಸ ಮಾಡಿದಾಗ, ಅಥವಾ ನೀವು ಯಾವ್ದಾರ ಕೆಮಿಕಲ್ಸ್ ಟಚ್ ಮಾಡಿದಾಗ ನಿಮ್ಮ ಕೈಗೆ ಆಗುವಂತ ಒಂದು ಅಲರ್ಜಿಯಿಂದ ಆಗುವಂತ ಕಂಡೀಷನ್. ಇದರೊಳಗೆ ನಿಮಗೆ ಕ್ರ್ಯಾಕ್ಸ್ ನೋಡೋದಕ್ಕೆ ಸಿಗುತ್ತೆ, ರಕ್ತ ಬರೋದು ನೋಡೋದಕ್ಕೆ, ಸಣ್ಣ ಸಣ್ಣ ನೀರಿನ ಗುಳ್ಳೆಗಳು ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಕೆರೆತ ನೋಡೋದಕ್ಕೆ ಸಿಗುತ್ತೆ. ಐದನೇದಕ್ಕೆ ಬಂದ್ಬಿಟ್ಟು ಡಯಾಬಿಟಿಸ್. ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರಿಗೆ ನಮ್ಮ ದೇಹ ಒಂದು ಲಕ್ಷಣ ತೋರಿಸುತ್ತೆ, ಕೈ ಕಾಲು ಎಲ್ಲ ಒಡೆಯೋದು, ಬಿರುಕು ಬಿಡೋದು ಅಂತ ಇಂತಹ ಲಕ್ಷಣಗಳನ್ನ ತೋರಿಸುತ್ತೆ. ಸೊ ನಿಮಗೆ ತುಂಬಾ ದಿವಸದಿಂದ ಏನಾರ ಕೈ ಕಾಲು ಹೊಡಿತಾ ಇದೆ ಅಂದ್ರೆ ಒಂದ್ಸತಿ ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಆರನೇದಾಗಿ ಬಂದ್ಬಿಟ್ಟು ಥೈರಾಯ್ಡ್ ಪ್ರಾಬ್ಲಮ್. ನಿಮ್ಗೆ ಏನಾದ್ರು ಥೈರಾಯ್ಡ್ ಇದೆ ಅಂದ್ರೆ ಕೈ ಕಾಲು ಒಡೆಯೋದ್ರ ಜೊತೆಗೆ ನಿಮಗೆ ತೂಕ ಜಾಸ್ತಿ ಆಗೋದು, ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಬರೋದು, ಕೂದಲು ಉದುರೋದು, ತೂಕ ಜಾಸ್ತಿ ಆಗೋದು, ಇಂಥ ಪ್ರಾಬ್ಲಮ್ಗಳಾದಾಗ ನಿಮ್ಗೆ ಏನಾರು ಆಗ್ತಾ ಇದೆ ಅಂದ್ರೆ ಥೈರಾಯ್ಡ್ ಚೆಕ್ನ ಮಾಡಿಸ್ಕೊಳ್ಳಿ. ಏಳನೇದಾಗಿ ಬಂದ್ಬಿಟ್ಟು ವಿಟಮಿನ್ ಡೆಫಿಷಿಯನ್ಸಿ. ಯಾರಿಗೆ ಜಾಸ್ತಿ ವಿಟಮಿನ್ ಎ, ಬಿ ಮತ್ತೆ ಜಿಂಕ್ ಡೆಫಿಷಿಯನ್ಸಿ ಇರುತ್ತಲ್ಲ, ಅವ್ರಿಗೂ ಅಷ್ಟೇ ಕೈ ಕಾಲು ಒಡೆಯೋದು, ಡ್ರೈ ಆಗೋದು ನೋಡೋದಕ್ಕೆ ಸಿಗುತ್ತೆ. ಇದನ್ನ ಆಯುರ್ವೇದದಲ್ಲಿ ನಾವು ವಾತದೋಷ ವೃದ್ಧಿ ಅಂತ ಕರಿತೀವಿ. ಇದಕ್ಕೆ ಕೇವಲ ಹೊರಗಡೆಯಿಂದ ಕ್ರೀಮ್ ಹಚ್ಕೊಂಡು ಅಷ್ಟೇ ಕಡಿಮೆ ಮಾಡೋದಕ್ಕಾಗಲ್ಲ, ಒಳಗಡೆ ಬೇಕಾಗಿರೋ ಇಂಟರ್ನಲ್ ಟ್ರೀಟ್ಮೆಂಟ್ಸ್ ಸಹ ತುಂಬಾ ಅಗತ್ಯ. ಸೊ ಕೈ ಕಾಲು ಹೊಡಿತಾ ಇದೆ ಅಂದ್ರೆ ಜಸ್ಟ್ ಡ್ರೈ ಸ್ಕಿನ್ ಅಂದಷ್ಟೇ ಅಲ್ಲ, ಬೇರೆ ರೀಸನ್ ಕೂಡ ಇರ್ಬೋದು. ಸೊ ಪ್ರಾಪರ್ ಡಯಾಗ್ನೋಸಿಸ್ ಮಾಡೋದು ಮತ್ತೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ನಮಸ್ತೆ.